ಬ್ರೇಕ್ ಆದ್ಮೇಲೆ ಮತ್ತೆ ಸಿಟಿ ಲೈಟ್ಸ್. ಈಗಿನ ಕಾಲದಲ್ಲಿ ಧರಿಸಿರುವ ಬಟ್ಟೆಯನ್ನ ನೋಡಿ ವ್ಯಕ್ತಿ ಯಾವ ಟೈಪ್ ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಕೆಲಸಕ್ಕೆ ಹೋದ್ರೂ ನೀವು ಹೇಗೆ ಕಾಣಿಸ್ತೀರಾ ಅನ್ನೋದನ್ನ ಗಮನಿಸ್ತಾರೆ. ಹೀಗಾಗಿ ಜನರು ತಮ್ಮನ್ನ ತಾವು ಕಾಲದ ಜೊತೆಗೆ ಅಪ್ಡೇಟ್ ಮಾಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಸೌಂದರ್ಯ ಅಂದ್ರೆ ಯಾರಿಗೆ ಇಷ್ಟವಿರುವುದಿಲ್ಲ ಹೇಳ್ರಿ? ಸುಂದರವಾದ ವಸ್ತುವನ್ನ ನೋಡಿದ ತಕ್ಷಣ ಕಣ್ಣು ಅಲ್ಲೇ ನಿಲುಕಿ ಬಿಡುತ್ತೆ. ಹೊರ ನೋಟವನ್ನ ನೋಡಿಯೇ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ಡಿಸೈಡ್ ಮಾಡ್ತಾರೆ. ನಮ್ಮ ಉಡುಗೊರೆ ನಮ್ಮ ಅಂತರಂಗವನ್ನ ಪ್ರತಿಬಿಂಬಿಸುತ್ತೆ. ಅದಕ್ಕಾಗಿ ಇತ್ತೀಚೆಗೆ ಜನರು ಮೇಕ್ ಓವರ್ ಮಾಡಿಸಿಕೊಳ್ಳೋಕೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಲುಕ್ಸ್ ತುಂಬಾ ಇಂಪಾರ್ಟೆಂಟ್. ನೋಡಿದ ತಕ್ಷಣ ಇಂಪ್ರೆಸ್ ಆಗಬೇಕು, ಇಂಪ್ರೆಸ್ ಮಾಡಬೇಕು. ಗರ್ಲ್ಸ್ ಅಂತೂ ಸ್ಪೆಷಲಿ ಏನಿರ್ತಾರೆ ಅವ್ರು ಇರೋದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತಾನೆ ಯಾವಾಗಲೂ ಯೋಚನೆ ಮಾಡೋದು. ಸೊ ಅದಕ್ಕೆ ಮೇಕ್ ಓವರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು ಕಾಸ್ಟ್ಯೂಮ್ ವೇರ್ ಮಾಡ್ತೀವಿ, ಕಾಸ್ಟ್ಯೂಮ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಹೇರ್ ಸ್ಟೈಲ್ ಇಂದ ಹಿಡಿದು ಪ್ರತಿಯೊಂದು ತುಂಬಾನೇ ಕೌಂಟ್ ಆಗುತ್ತೆ. ನಾವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಕಾನ್ಫಿಡೆನ್ಸ್ ನಮ್ಗೆ ಇನ್ಸೈಡ್ ಇಂದಾನೇ ಅದು ಪುಷ್ ಮಾಡುತ್ತೆ. ಬೇರೆ ಏನಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಬಾಹ್ಯ ಸೌಂದರ್ಯ ಎಲ್ಲರ ಗಮನ ಸೆಳೆಯುತ್ತೆ. ನಾವು ಚೆನ್ನಾಗಿದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಮೇಕ್ ಓವರ್ ನಮ್ಮ ದೇಹಾಕೃತಿಗೆ ಯಾವ ತರಹದ ಉಡುಪು ಸೂಟ್ ಆಗುತ್ತೆ, ಯಾವ ತರಹ ಮೇಕಪ್ ಹಾಕೋಬೇಕು ಅನ್ನೋದು ತಿಳಿಸುತ್ತೆ. ಈಗ ಐ ಡಿಫೈನ್ ಮಾಡಬೇಕು, ಇಲ್ಲದ್ರೆ ಚಬ್ಬಿ ಚಿಕ್ಸ್ ಇರುತ್ತೆ, ಅದನ್ನೆಲ್ಲ ನಾವು ರೆಡ್ಯೂಸ್ ಮಾಡ್ತೀವಿ. ಆಮೇಲೆ ಫುಲ್ ಲಿಪ್ಸ್ ಎಲ್ಲ ಅದನ್ನೆಲ್ಲ ಸರಿ ಮಾಡ್ತೀವಿ. ಆಮೇಲೆ ಪಾರ್ಟಿಗೆ ಹೋಗ್ಬೇಕಾದ್ರೆ ಬ್ರೈಟಾಗಿ ಕೊಡ್ತೀವಿ. ನ್ಯಾಚುರಲ್ ಲುಕ್, ಡೇ ಟೈಮ್ ತುಂಬ ಡಿಫ್ರೆಂಟ್ ಆಗಿರಬೇಕು, ಮೀನ್ಸ್ ಸೆಟಲ್ ಆಗಿರಬೇಕು. ಆ ಥರ ಎಲ್ಲ ಒಂಥರ ಮೇಕಪ್ ತುಂಬ ಇಂಪಾರ್ಟೆಂಟ್ ಇವಾಗ. ಮೊದಲು ಯಾರ ಬಗ್ಗೆ ಯಾದ್ರೂ ಒಂದು ಇಂಪ್ರೆಷನ್ ಮೂಡುವುದು ಅವರ ಫಸ್ಟ್ ಲುಕ್ ನಿಂದ. ಹಾಗಾಗಿ ಈ ಮೇಕ್ ಓವರ್ ಮ್ಯಾಜಿಕ್ ಸೂಪರ್ ಅಲ್ವಾ? ಭಾರ್ಗವಿ, ಜನಶ್ರೀ ನ್ಯೂಸ್, ಬೆಂಗಳೂರು. ಸಂತ ಜೋಸೆಫ್ ಇಂಡಿಯನ್